ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಂದು ಯಾವ ವಿಚಾರವಾಗಿ ಮಾತಾಡಕ್ ಬಂದೆ ಅಂತ ಹೇಳಿದ್ರೆ, ನೋಡಿ, ಇಂದಿರಾ ಕಿಟ್ ಅನುಷ್ಠಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರಸ್ತಾವನೆಯನ್ನ ಮಾಡಿತ್ತು. ಆದ್ರೆ ಇಂದಿರಾ ಕಿಟ್ ಅನ್ನ ಈಗ ಕೈ ಬಿಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಈ ಮೊದಲು ಅವರು ನಿಮಗೆ ಜನಗಳಿಗೆ FCI ನಿಂದ ಅಕ್ಕಿ ಖರೀದಿ ಮಾಡೋದಕ್ಕೆ ಟೋಟಲ್ 480 ಕೋಟಿ ರೂಪಾಯಿ ವೆಚ್ಚವನ್ನ ಭರಿಸ್ತಾ ಇದ್ರು. 480 ಕೋಟಿ ರೂಪಾಯಿ ಹಣವನ್ನ ಕೊಡ್ತಾ ಇದ್ರು. ಹಾಗಾಗಿ ಅದಕ್ಕೆ ಇನ್ನೊಂದು 20 ಕೋಟಿ ಸೇರ್ಸಿದ್ರೆ 500 ಕೋಟಿ ಖರ್ಚು ಮಾಡಿದ್ರೆ ನಾವು ಇನ್ನ ಪೌಷ್ಟಿಕವಾಗಿರ್ತಕ್ಕಂತಹ ಒಳ್ಳೆಯ ಆಹಾರವನ್ನೇ ಜನರಿಗೆ ತಲುಪಿಸಬಹುದಲ್ಲ ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು. ಆದ್ರೆ ಈಗ ಅದನ್ನ ಕೈ ಬಿಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಅನ್ನಭಾಗ್ಯ ಯೋಜನೆಯಡಿ BPL ಪಡಿತದಾರರಿಗೆ ಇಂದಿರಾ ಕಿಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು, ತೀರ್ಮಾನವನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅದನ್ನ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅತ್ಯಂತ ಜನಮನ್ನಣೆಯನ್ನ ಪಡೆದಂತಹ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ನೀಡುತ್ತಿದ್ದ 5 ಕೆಜಿ ಅಕ್ಕಿ ಬದಲು ಅವ್ರು ಏನ್ ಕೊಡ್ಬೇಕು ಅಂತ ಮಾಡಿದ್ರು ಅಂದ್ರೆ 5 ಕೆಜಿ ಅಕ್ಕಿ ಬದಲು ತೊಗರಿ ಬೇಳೆ, ಅಡಿಗೆ ಎಣ್ಣೆ, ಉಪ್ಪು, ಸಕ್ಕರೆ ಇವನ್ನೆಲ್ಲ ಒಳಗೊಂಡಂತಹ ಒಂದು ಇಂದಿರಾ ಕಿಟ್ ಅಂತ ಹೇಳಿ ವಿತರಣೆಯನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ 5 ಕೆಜಿ ಅಕ್ಕಿಯ ಬದಲಿಗೆ ಇವನ್ನೆಲ್ಲ ಕೊಡ್ಬೇಕು ಅನ್ಕೊಂಡಿದ್ರಲ್ಲ, ಅವನ್ನೆಲ್ಲ ಕೈ ಬಿಟ್ಟು ಮತ್ತೆ 5 ಕೆಜಿ ಅಕ್ಕಿಯನ್ನೇ, ಟೋಟಲ್ 10 ಕೆಜಿ ಅಕ್ಕಿಯನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸುಮಾರು 8 ತಿಂಗಳಿಂದ ಟೆಂಡರ್ ಪ್ರಕ್ರಿಯೆಯನ್ನ ಅವರು ಕರೆದಿದ್ದಾರೆ. ಅದು ಪೂರೈಸಿಲ್ಲ. ಹಾಗೇನೆ ಅದು ಪೂರೈಕೆ ಆಗದೇನೆ ಟೆಂಡರ್ ಅನ್ನ ಕರೆದಿದ್ದಾರೆ. ಆದ್ರೆ ಕೆಲವೊಬ್ರು ಹೋಗಿದ್ದಾರೆ, ಕೆಲವೊಬ್ರು ಹೋಗಿಲ್ಲ. ಹಾಗಾಗಿ 10 ಕೆಜಿ ಅಕ್ಕಿಯನ್ನೇ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದುವರೆದಿದೆ. ಇಂದಿರಾ ಕಿಟ್ ವಿತರಣೆಗೆ ಈ ಹಿಂದೆ ಒಮ್ಮೆ ಟೆಂಡರ್ ಅನ್ನ ಕರೆದಿದ್ರು. ಆಗ 20 ಸಂಸ್ಥೆಗಳು ಟೆಂಡರ್ಗೆ ಭಾಗವಹಿಸಿದ್ವು. 20 ಸಂಸ್ಥೆಗಳು. ಅದರಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಸಂಸ್ಥೆಗೆ ಟೆಂಡರ್ ಪ್ರಕ್ರಿಯೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ನಿರ್ಧಾರ ಮಾಡಿತ್ತು. ಇದರಿಂದ ಕೆಲವರಿಗೆ ಬೇಸರ ಅಂತಕ್ಕಂಥದ್ದು ಉಂಟಾಗಿತ್ತು. ಹಾಗಾಗಿ ಅವರು ಟೆಂಡರ್ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡಿ, ಆದ್ರೆ ಇಲಾಖೆ ಅಧಿಕಾರಿಗಳ ಷರತ್ತುಗಳು ತುಂಬಾ ಜಟಿಲವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಅದಕ್ಕೆ ಆಯ್ಕೆ ಆಗಿರ್ಲಿಲ್ಲ. ಈಗ ಆ ಷರತ್ತುಗಳನ್ನ ಸಡಿಲಿಕೆ ಮಾಡಿ ಟೆಂಡರ್ ಕರೆಯಲಾಗುವುದು ಅಂತ ಹೇಳಿದ್ರು. ಆದ್ರೆ ಕರೆಯೋ ಅಷ್ಟ್ರಲ್ಲೇನೆ ಇದನ್ನ ಕೈ ಬಿಡ್ಬೇಕು, ಈ ಒಂದು ವಿಚಾರವನ್ನ, ಇಂದಿರಾ ಕಿಟ್ ಕೊಡ್ತಕ್ಕಂತಹ ವಿಚಾರವನ್ನ ಕೈ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈಗ ತೀರ್ಮಾನವನ್ನ ಮಾಡ್ತಿದ್ದಾರೆ. ಇಂದಿರಾ ಕಿಟ್ ವಿತರಣೆಗೆ ಸುಮಾರು 500 ರಿಂದ 550 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗಿತ್ತು. ಆದ್ರೆ ಕಿಟ್ ನಲ್ಲಿ ಗುಣಮಟ್ಟದ ಪದಾರ್ಥಗಳನ್ನ ಪೂರೈಸಬೇಕು ಅಂತ ಹೇಳಿ ಬಜೆಟ್ ನಲ್ಲಿ ಈ ರೀತಿ ಹೊಂದಾಣಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಆದ್ರೆ ಅದನ್ನ ಭರಿಸೋದು ತುಂಬಾ ಸವಾಲಿನ ವಿಚಾರವಾಗಿರೋದ್ರಿಂದ BPL ಪಡಿತರ ಚೀಟಿ ಹೊಂದಿರತಕ್ಕಂತಹ ಪ್ರತಿ ಫಲಾನುಭವಿಗಳಿಗೆ ಪ್ರಸ್ತುತ ಮಾಸಿಕವಾಗಿ 10 ಕೆಜಿ ಅಕ್ಕಿಯನ್ನೇ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡಿದ್ದಾರೆ. ಕುಟುಂಬದಲ್ಲಿ ಸುಮಾರು 4 ರಿಂದ 5 ಜನ ಇರ್ತಾರೆ. ಪ್ರತಿ ವ್ಯಕ್ತಿಗೆ ತಲಾ 10 ಕೆಜಿ ಅಂದ್ರೆ 40 ರಿಂದ 50 ಕೆಜಿ ಅಕ್ಕಿ ಬರುತ್ತೆ, ಜಮೆ ಆಗುತ್ತೆ. ರಾಜ್ಯ ಸರ್ಕಾರ ನೀಡೋ ತನ್ನ ಪಾಲಿನ ಅಕ್ಕಿಯನ್ನ ಖರೀದಿಸೋದಕ್ಕೆ ಸರ್ಕಾರ ನಾನಾ ರಾಜ್ಯಗಳತ್ತ ಧಾವಿಸಿ ಕೊನೆಗೆ ಸಫಲತೆಯನ್ನ ಕಾಣದೆ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಜಮೆ ಮಾಡಿದ್ರು. ಸ್ವಲ್ಪ ದಿವಸ 2023 ಜೂನ್ 10 ರಿಂದ 2025 ಜನವರಿವರೆಗೂ ಫಲಾನುಭವಿಗಳಿಗೆ ಖಾತೆಗೆ TBT ಮುಖೇನ ಹಣ ಜಮೆ ಕೂಡ ಮಾಡಿದ್ರು. ಕೊನೆಗೆ ಇದು ಇಲಾಖೆಗೆ ಹೊರೆ ಆಗೋದಿಕ್ಕೆ ಶುರುವಾಯ್ತು. ಹಾಗಾಗಿ ಸಾಮಗ್ರಿಗಳನ್ನ ನೀಡೋದೇ ಉತ್ತಮ ಅಂತ ಹೇಳ್ಬಿಟ್ಟು 5 ಕೆಜಿ ಅಕ್ಕಿ ಕೊಟ್ಟು ಉಳಿದ 5 ಕೆಜಿ ಅಕ್ಕಿ ಬದಲಿಗೆ ಏನ್ ಕೊಡೋಣ, ತೊಗರಿ ಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ ರೀತಿ ಒಳಗೊಂಡಿರ್ತಕ್ಕಂತ ಇಂದಿರಾ ಕಿಟ್ ಅನ್ನ ಕೊಡೋಣ ಅಂತೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆದ್ರೆ ಈ ಇಲಾಖೆ ಏನ್ ಮಾಡ್ತು ಅಂತಂದ್ರೆ ಈ ವೆಚ್ಚವನ್ನ ಭರಿಸೋದು ಕೂಡ ಕಷ್ಟ ಆಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡು ಈ ಟೆಂಡರ್ ಅನ್ನ ಕರೆದು ಆ ಪ್ರಕ್ರಿಯೆಯನ್ನ ಮುಂದೂಡ್ತಾನೆ ಬಂದ್ರು. ಆದ್ರೆ ಈಗ ಮುಂದೆ ಏನ್ ಯೋಚನೆ ಮಾಡಿದ್ದಾರೆ ಅಂದ್ರೆ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಏನ್ ಕೊಡ್ತಾ ಇದ್ರಲ್ಲ ಅದನ್ನೇ ಮುಂದುವರಿಸಬೇಕು, ಅದೇ ಒಳ್ಳೆ ಚಿಂತನೆ ಅಂತ ಹೇಳ್ಬಿಟ್ಟು ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈ ರೀತಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ತಗೊಂಡ್ ಬರ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಒಳ್ಳೆ ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.